ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ KG ಸರೋಜಾ ನಾಗರಾಜ್ ಅವರು ರಚಿಸಿರುವ ಕವಿತೆ ಮಂದಿರ ಮಸೀದಿ ನನ್ನದೇ ಕವಿತೆಯ ಕುರಿತು ಚರ್ಚೆ ಮಾಡೋಣ. ಕವಿತೆಯ ವಿಶ್ಲೇಷಣೆ ಮಾಡೋಣ. ಕವಿತೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕಿಯ ಪರಿಚಯವನ್ನು ನಾವು ಗಮನಿಸೋದಾದರೆ, KG ಸರೋಜಾ ನಾಗರಾಜ್ ಅವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ಗ್ರಾಮದವರು. ತಮ್ಮ 13ನೇ ವಯಸ್ಸಿನಲ್ಲಿಯೇ ಸಾಹಿತ್ಯದ ಬಗೆಗೆ ಆಸಕ್ತಿಯನ್ನು ಬೆಳೆಸಿಕೊಂಡು ಅನೇಕ ಪತ್ರಿಕೆಗಳಲ್ಲಿ ಅಂಕಣ ಬರಹಗಳನ್ನು ಬರಿತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ಸಕ್ರಿಯವಾಗಿ ಅವರು ತೊಡಗಿಸ್ಕೊಳ್ತಾರೆ. ಹವ್ಯಾಸಿ ಪತ್ರಕರ್ತರಾಗಿ ಸ್ಥಳೀಯ ಪತ್ರಿಕೆಗಳಲ್ಲಿ 380ಕ್ಕೂ ಹೆಚ್ಚು ಲೇಖನಗಳನ್ನು, ಕವನಗಳನ್ನು ಶ್ರೀಯುತರು ಪ್ರಕಟಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಅಂತ ನಾವು ಗಮನಿಸೋದಾದರೆ, ಸೂರ್ಯನ ಪಿಸುಮಾತು, ಹಸಿಮಣ್ಣಿನಲ್ಲಿ ಹೊಸ ಹೆಜ್ಜೆ, ಒಡಲೂರಿಯ ಬೆಂಕಿ, ಈ ದೇಶ ಇರುವುದು ಅವರಿಗಾಗಿ ಇವು ಅವರ ಪ್ರಮುಖ ಕವನ ಸಂಕಲನಗಳು. ಬಹುರೂಪಿ ಲೇಖನಗಳ ಸಂಗ್ರಹ ತುಳಿದಷ್ಟು ಗರಿಕೆ ಚಿಗುರು ಎಂಬ ಕೃತಿಯನ್ನು ಕೂಡ ಬರೀತಾರೆ. ಇದರೊಂದಿಗೆ ಬೆನ್ನ ಹಿಂದಿನ ಕಿರಣಗಳು ಸಾಹಿತಿಗಳ ಪರಿಚಯದ ಕೃತಿ, ಬಿಂಕದ ನಾಡಿಗೆ ಇವರ ಹನಿಗವನಗಳು ಹಾಗೂ ಚುಟುಕುಗಳನ್ನು ಕೂಡ ಬರೀತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವರ ಸಾಹಿತ್ಯ ಸೇವೆಗೆ ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದ ಸ್ವಾಮಿಗಳಿಂದ ಕಾವ್ಯ ನೈಪುಣ್ಯ ಎಂಬ ಬಿರುದನ್ನು ಕೂಡ ಶ್ರೀಯುತರು ಪಡೆದಿದ್ದಾರೆ. ಸಾಂಸ್ಕೃತಿಕ ಪ್ರತಿಷ್ಠಾನ ಬೀದರ್ ವತಿಯಿಂದ ಸೂರ್ಯನ ಪಿಸುಮಾತು ಕೃತಿಗೆ ಸಾಹಿತ್ಯ ಸ್ತ್ರೀ ಜ್ಯೋತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2022ರಲ್ಲಿ ಮೈಸೂರು ದಸರಾ ಕವಿಗೋಷ್ಠಿಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಪಂಕಜಶ್ರೀ ದತ್ತಿ ಪುರಸ್ಕಾರವನ್ನು ಕೂಡ ಶ್ರೀಯುತರು ಪಡೆದಿದ್ದಾರೆ. ಪ್ರಸ್ತುತ ಮಂದಿರ ಮಸೀದಿ ನನ್ನದೇ ಕವನವನ್ನು KG ಸರೋಜಾ ನಾಗರಾಜ್ ಅವರ ಒಡಲೂರಿಯ ಬೆಂಕಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಂಡಿರತಕ್ಕಂಥದ್ದು. ಪ್ರಸ್ತುತ ಸಮಾಜದಲ್ಲಿನ ವಿವಿಧ ಕೋಮುಗಳ ನಡುವಿನ ದ್ವೇಷ, ಅಸೂಯೆ, ತಿರಸ್ಕಾರಗಳಿಗಿಂತ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು ಎಂಬ ಆಶಯವನ್ನು ಈ ಕವಿತೆ ತಿಳಿಸುತ್ತೆ. ಮಂದಿರ ಮಸೀದಿ ನನ್ನದೇ ಎನ್ನುವ ಕವನ 2 ವಿಭಿನ್ನ ಧಾರ್ಮಿಕ ವ್ಯವಸ್ಥೆಗಳಾದ ಮಂದಿರ ಹಾಗೂ ಮಸೀದಿ ಎರಡೂ ವಿಚಾರಗಳನ್ನು ಕುರಿತು ಇಲ್ಲಿ ಚರ್ಚೆಗೆ ಕವಿತೆಯನ್ನು ಒಳಪಡಿಸ್ತಾರೆ. ಭಾರತ ಹಲವು ಧರ್ಮ, ಜನಾಂಗ, ಜಾತಿ, ಭಾಷೆಗಳಿರುವ ಬಹುತ್ವದ ನಾಡು ಅಂತೇಳಿ ಗುರುತಿಸ್ತೀವಿ ನಾವು. ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ವೈವಿಧ್ಯವನ್ನು ಸ್ವೀಕರಿಸುವ ಮೂಲಕ ಅಷ್ಟೇ ಅಲ್ಲದೆ ವಿಭಿನ್ನ ಧರ್ಮಗಳನ್ನು ಸಮಾನವಾಗಿ ಕಾಣುವ ಮತ್ತು ಅಸಮಾನತೆಗಳನ್ನು ಮೀರುವ ದೃಷ್ಟಿಕೋನವನ್ನು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಅಂತೇಳಿ ಚರ್ಚೆ ಮಾಡ್ತಾರೆ. ಮಾನವೀಯತೆ ಧರ್ಮಕ್ಕಿಂತ ದೊಡ್ಡದು ಎಂಬ ಸಂದೇಶವನ್ನು ಈ ಕವಿತೆಯಲ್ಲಿ ಸಾರ್ತಾರೆ. ಯಾಕಂದರೆ ಭಾರತೀಯ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಅದು ಹಸಿವಾಗಿರ್ಬೋದು, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು. ಈ ಥರದ ಎಷ್ಟೋ ಸಮಸ್ಯೆಗಳಿರಬೇಕಾದ್ರೆ ಇವತ್ತು ಭಾರತದಲ್ಲಿ ಮುನ್ನೆಲೆಗೆ ಬರ್ತಾ ಇರತಕ್ಕಂಥ ವಿಚಾರ ಯಾವುದು ಅಂತಂದರೆ ಕೋಮು ಸಾಮರಸ್ಯತೆಯ ಇಲ್ಲದೆ ಇರತಕ್ಕಂಥದ್ದು. ಧರ್ಮಗಳ ನಡುವಿನ ಸಂಘರ್ಷ ಇವತ್ತು ಈ ದೇಶದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಪ್ರತಿ 5 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಚುನಾವಣೆಯಲ್ಲಿ ಪಕ್ಷಗಳ ಅಭಿವೃದ್ಧಿಯ ಕೆಲಸಗಳನ್ನು ಇಟ್ಕೊಂಡು ಮುಂದೆ ಬಂದು ಮತ ಕೇಳಬೇಕು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ
ಧರ್ಮಗಳ ಒಳಗಿರುವ ಅನೇಕ ವಿಚಾರಗಳನ್ನು ಮುನ್ನೆಲೆಗೆ ತಂದು ಅಲ್ಲಿ ಕಂದಕಗಳನ್ನು ಸೃಷ್ಟಿ ಮಾಡಿ ಒಬ್ಬರು ಇನ್ನೊಬ್ಬರ ಮೇಲೆ ದ್ವೇಷ ಬರುವ ಹಾಗೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಧರ್ಮಗಳ ಹೆಸರಲ್ಲಿ ಮತ ಕೇಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ವ್ಯವಸ್ಥೆಯ ಒಳಗೆ ಮುಗ್ಧ ಜನರನ್ನು ಧರ್ಮದ ಸಂಘರ್ಷಗಳಲ್ಲಿ ಬಳಕೆ ಮಾಡಿ ಅನೇಕ ಸಮಸ್ಯೆಗಳಿಗೆ ಈ ವ್ಯವಸ್ಥೆ ಅವರನ್ನು ದುಡ್ತಾ ಇದೆ. ಹಾಗಾಗಿ ಲೇಖಕಿ ಬಹಳ ಮುಖ್ಯವಾಗಿ ಭಾರತ ಹಲವು ಧರ್ಮಗಳಿರ್ತಕ್ಕಂಥ ಹಲವು ಜಾತಿಗಳಿರ್ತಕ್ಕಂಥ ದೇಶ. ಹಾಗಾಗಿ ನಮ್ಮ ನಡುವೆ ಸಾಮರಸ್ಯತೆ ಅಂತಕ್ಕಂಥದ್ದು ಮೂಡಬೇಕು. ಆ ಸಾಮರಸ್ಯ ಅಂತಕ್ಕಂಥದ್ದೇ ನಮ್ಮ ಏಳಿಗೆಗೆ, ನಮ್ಮ ಬದುಕಿಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುತ್ತೆ ಎಂಬ ಸದಾಶಯವನ್ನು ಈ ಕವಿತೆ ಚರ್ಚೆ ಮಾಡುತ್ತೆ. ಇದೇ ರೀತಿಯ ಕವಿತೆಗಳನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕವಿಗಳು ಬರೆದಿದ್ದಾರೆ. ನೀವು ಕುವೆಂಪುರವರ ಇಂದಿನ ದೇವರು ಕವಿತೆಯೂ ಕೂಡ ಇದೇ ನೆಲೆಯಲ್ಲಿಯೇ ಚರ್ಚೆಯಾಗ್ತಕ್ಕಂಥದ್ದು. ಎಂ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ನಾವು ಕವಿತೆಯೂ ಕೂಡ ಇದೇ ವಿಚಾರಗಳನ್ನು ಚರ್ಚೆ ಮಾಡುತ್ತೆ. ಪಂಪನಿಂದ ಹಿಡಿದು ಇಂದಿನ ಕವಿಗಳವರೆಗೂ ಕೂಡ ಸಾಮರಸ್ಯತೆಯನ್ನು ಬಿತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಶ್ರವಣಬೆಳಗೊಳ ಶಾಸನದಲ್ಲಿಯೂ ಕೂಡ ಧರ್ಮ ಸಾಮರಸ್ಯತೆಯನ್ನು ಕುರಿತು ಹೇಳ್ತಕ್ಕಂಥ ವಿಚಾರಗಳಿರ್ತಕ್ಕಂಥ ಸಂಗತಿಗಳನ್ನು ನಾವಿಲ್ಲಿ ನೆನಪು ಮಾಡ್ಕೋಬೋದು. ಹಾಗಾಗಿ ಕನ್ನಡದ ಅನೇಕ ಕವಿಗಳು, ಅನೇಕ ಮನಸ್ಸುಗಳು ಸರ್ವ ಜನಾಂಗದ ಶಾಂತಿಯ ತೋಟದ ನಿರ್ಮಾಣಕ್ಕಾಗಿ ಕೊಡುಗೆಗಳನ್ನು ನೀಡಿದ್ದಾರೆ. ಅದೇ ನೆಲೆಯಲ್ಲಿಯೇ ಇಲ್ಲಿಯೂ ಕೂಡ ಮಂದಿರ ಮಸೀದಿ ಎರಡರ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿಕೊಳ್ಳದೆ ಸಾಮರಸ್ಯತೆಯಿಂದ ಬದುಕ್ತಕ್ಕಂಥದ್ದೇ ಮುಂದಿನ ತಲೆಮಾರಿನ ಏಳಿಗೆಗೆ ಸಹಕಾರಿ ಎಂಬ ಅಂಶಗಳನ್ನು ಕವಯಿತ್ರಿಯಾಗಿರ್ತಕ್ಕಂತಹ KG ಸರೋಜ ನಾಗರಾಜ್ ಅವರಲ್ಲಿ ಹೇಳ್ತಾರೆ. ಕವಿತೆ ಹೀಗಿದೆ: ಮಂದಿರ ಮಸೀದಿ ನನ್ನದೇ, KG ಸರೋಜ ನಾಗರಾಜ್. ಸಾವಿನ ಮೃದಂಗಕ್ಕೆ ಬೆಚ್ಚಿ ಬೀಳುವ ಜನತೆ ಧರ್ಮದ ಹೆಸರಿನಲ್ಲಿ ರೋಷಗೊಳ್ಳುವುದೇಕೆ? ಹುಟ್ಟಿದ್ದು ಸತ್ಯ, ಬದುಕಿದ್ದೂ ಸತ್ಯ ಭಾರತದಲ್ಲಿ. ಹೀಗಿದ್ದ ಮೇಲೆ ನಮ್ಮಲ್ಲೇಕೆ ಈ ಗುದ್ದಾಟ? ಒಡೆದಾಡಿ ಸಾಯುವವರು ಬಡವರು ಮಾತ್ರ. ತುತ್ತಿನ ಚೀಲಕ್ಕಾಗಿ ಇಷ್ಟೆಲ್ಲ ಕಾದಾಟಬೇಕೆ? ನಮ್ಮಿಂದೆ ನಿಮ್ಮಿಂದೆ ನಿಂತು ಮಧ್ಯೆ ಬೆಂಕಿಡುತ್ತಿರುವವರು ಒಬ್ಬರೇ. ಇದೆಲ್ಲ ತಿಳಿಯದೆ ಮಂದಿರ ಮಸೀದಿ ಎಂದು ಕಚ್ಚಾಟಬೇಕೆ? ಬದುಕಿದ್ದರೆ ನಾನೂ ಬರುವೆ ಮಸೀದಿಗೆ, ನೀವು ಬನ್ನಿ ಮಂದಿರಕ್ಕೆ. ತುರ್ತು ಇರುವುದು ಈಗ ಬದುಕೊಂದೆ, ನನಗೂ ನಿನಗೂ. ಜಾತಿ ಧರ್ಮ ಅದೆಲ್ಲ ಗೌಣವಿಲ್ಲಿ. ಹೊಂದಾಣಿಕೆಯೊಂದಿಗೆ ಸಹನೆ ಇರಲಿ, ಎಲ್ಲರೂ ಭಾರತೀಯರೇ. ನಾವೆಲ್ಲ ಅವಳ ಒಡಲೊಳಗಿನ ಮೊಗ್ಗುಗಳು, ಇನ್ನು ಅರಳಬೇಕಿದೆ ಮುಂದೆ. ಹೀಗೆ ಕವಿತೆ ಕಾಣಿಸ್ಕೊಳ್ಳುತ್ತೆ. ಇವತ್ತು ಭಾರತದಲ್ಲಿ ಅನೇಕ ಧರ್ಮಗಳಿದಾವೆ. ಇಲ್ಲಿ ಎರಡನ್ನು ಮಾತ್ರ ಉದಾಹರಣೆಯಾಗಿಟ್ಕೊಂಡು ಲೇಖಕಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಮಂದಿರ, ಇನ್ನೊಂದು ಮಸೀದಿ. ಮಂದಿರ ದೇವಾಲಯ, ಗುಡಿ, ದೇವಸ್ಥಾನ ಅಂಥೇಳಿ ನೀವು ಕರ್ಕೋಬೋದು. ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಆರಾಧನಾ ಸ್ಥಳ. ಹಾಗೆ ಇಸ್ಲಾಂ ಸಮುದಾಯದ ಆರಾಧನಾ ಸ್ಥಳ ಮಸೀದಿ. ಆದರೆ ಇವೆರಡನ್ನು ಹೇಳ್ತಾ ಇರಬೇಕಾದ್ರೆ ಹಲವು ಧರ್ಮಗಳನ್ನು ಕೂಡ ನಾವು ಇದೇ ನೆಲೆಯಲ್ಲಿ ಇಟ್ಟು ಯೋಚನೆ ಮಾಡ್ತಕ್ಕಂಥದ್ದು, ಅರಿವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಭಾರತದಲ್ಲಿ ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಹೀಗೆ ಅನೇಕ ಧರ್ಮಗಳಿದಾವೆ. ಹಾಗಾಗಿ ಭಾರತ ಬಹುತ್ವ ಧರ್ಮಗಳ ನಾಡು ಅಂತ ನಾವು ಕರಿಬಹುದು.
ಪದ್ಯದ ಆರಂಭದಲ್ಲಿ ಸಾವಿನ ಮೃದಂಗಕ್ಕೆ ಬೆಚ್ಚಿ ಬೀಳುವ ಜನತೆ ಧರ್ಮದ ಹೆಸರಿನಲ್ಲಿ ರೋಷಗೊಳ್ಳುವುದೇಕೆ ಅಂತ ಹೇಳ್ತಾರೆ. ಮನುಷ್ಯನನ್ನು ತೀವ್ರವಾಗಿ ಕಾಡ್ತಕ್ಕಂಥದ್ದು ಸಾವು. ದೇಹದಿಂದ ಆತ್ಮ ಸ್ವತಂತ್ರ ಆಗುತ್ತೆ ಅಂತೇಳಿ ಜಗತ್ತಿನ ಎಲ್ಲ ದೇಶಗಳ ನಂಬಿಕೆ. ಸಾವು ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಕಾಡಿರ್ತಕ್ಕಂಥ ಸಂಗತಿ. ಆದರೆ ಸಾವಿನ ಮೃದಂಗ ಅಂತ ನಾವು ವಾದ್ಯ ಅಂತ ಕರಿತೀವಿ, ಇಲ್ಲಿನ ಸಾವಿನ ವಾದ್ಯ. ಇಂತಹ ಸಾವು ಎಂಬ ವಿಚಾರಕ್ಕೆ ಪ್ರತಿಯೊಬ್ಬರೂ ಹೆದರ್ಕೊಳ್ತೀವಿ, ಪ್ರತಿಯೊಬ್ಬರೂ ಭಯವನ್ನು ಬೀಳ್ತೀವಿ. ಆದರೆ ಈ ಧರ್ಮದ ವಿಚಾರ ಬಂದಾಗ ಇದ್ಯಾವುದನ್ನು ಕೂಡ ನಾವು ಯೋಚನೆ ಮಾಡದೆ ಧರ್ಮದ ಹೆಸರಲ್ಲಿ ಒಡೆದಾಡಿ ಸಾಯುವುದಕ್ಕೆ ಹೋಗ್ತಾ ಇದ್ದೀವಿ. ಧರ್ಮದ ಹೆಸರಲ್ಲಿ ಒಬ್ಬರ ಮೇಲೆ ಒಬ್ಬರು ಕತ್ತಿಯನ್ನು ಮಸಿತೀವಿ, ರೋಷವನ್ನು ಬೆಳೆಸ್ಕೊಳ್ತೀವಿ, ಸಿಟ್ಟು ಮಾಡ್ಕೊಳ್ತೀವಿ. ಆದರೆ ಇದು ಮುಂದೆ ನಮಗೆ ಸಾವು ತರುತ್ತೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಮರೆತು ಬಿಡ್ತೀವಿ. ಇವತ್ತು ಧರ್ಮದ ಹೆಸರಿನಲ್ಲಿ ಮನುಷ್ಯನೇ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಹಲವು ಜನರ ಸಾವಿಗೆ ಕಾರಣವಾಗ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಧರ್ಮದ ಅಮಲು ಅಂತಕ್ಕಂಥದ್ದು ಕೇವಲ ಅವನನ್ನು ಮಾತ್ರ ಸುಡುವುದಿಲ್ಲ, ಇಡೀ ಸಮಾಜವನ್ನು ಸುಟ್ಟಾಕ್ಬಿಡುತ್ತೆ ಅದು. ಹಾಗಾಗಿನೇ ಲೇಖಕಿ ಹೇಳ್ತಾ ಇದ್ದಾರೆ, ಸಾವಿಗೆ ಹೆದರುವ ಮನುಷ್ಯ ಧರ್ಮದ ಅಮಲನ್ನು ಬೆಳೆಸಿಕೊಂಡ ಮೇಲೆ ಆ ಸಾವನ್ನು ಕೂಡ ಲೆಕ್ಕಿಸಲಾರ. ಈ ಜಗತ್ತಿನಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಬದುಕು ಅಂತಕ್ಕಂಥದ್ದು ಮನುಷ್ಯನಿಗೆ ಸಿಕ್ಕಿದೆ. ಈ ಬದುಕನ್ನು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ಸಾರ್ಥಕತೆಯನ್ನು ಪಡ್ಕೋಬೇಕು. ಜಗತ್ತಿನ ಪ್ರತಿಯೊಂದು ಧರ್ಮವೂ ಕೂಡ ಇನ್ನೊಂದು ಧರ್ಮದವರನ್ನು ಕೊಲ್ಲು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಇವತ್ತು ಕೆಲವು ವ್ಯಕ್ತಿಗಳು ಇಲ್ಲ ಸಲ್ಲದ ವಿಚಾರಗಳನ್ನು ಮುಗ್ಧ ಮನಸ್ಸುಗಳ ಒಳಗೆ ತುಂಬಿ ಅವರ ಒಳಗೆ ದ್ವೇಷವನ್ನು ಬಿತ್ತತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಧರ್ಮದ ಹೆಸರಲ್ಲಿ ದ್ವೇಷವನ್ನು ಬೆಳೆಸಿಕೊಳ್ಳದೆ, ಸಂಘರ್ಷವನ್ನು ಮಾಡದೆ ಬದುಕುವುದನ್ನು ಕಲಿಬೇಕು. ಸಾವಿಗೆ ಹೆದರ್ತಕ್ಕಂಥ ಈ ಮನುಷ್ಯನೇ ಧರ್ಮದ ಹೆಸರಿನೊಳಗೆ ಸಾಯೋದಕ್ಕೆ ಸಿದ್ಧನಾಗ್ಬಿಡ್ತಾನೆ. ಎಂತಹ ವಿಪರ್ಯಾಸ ಅಂತೇಳಿ ಹೇಳ್ತಾರೆ. ಹುಟ್ಟಿದ್ದು ಸತ್ಯ, ಬದುಕಿದ್ದು ಸತ್ಯ ಭಾರತದಲ್ಲಿ. ಹೀಗಿದ್ದ ಮೇಲೆ ನಮ್ಮಲ್ಲೇಕೆ ಈ ಗುದ್ದಾಟ? ಒಡೆದಾಡಿ ಸಾಯುವವರು ಬಡವರು ಮಾತ್ರ. ಮುಂದೆ ಹೀಗೆ ಹೇಳ್ತಾರೆ, ನಾವು ಹುಟ್ಟಿರೋದು ಸತ್ಯ, ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಹುಟ್ಬಿಟ್ಟಿದ್ದೀವಪ್ಪ. ಇವತ್ತು ನೀವು ಜಗತ್ತಿನ ಅನೇಕ ಕಡೆ ಒಂದೇ ಧರ್ಮ ಪ್ರಧಾನವಾಗಿರುವ ದೇಶಗಳಿದಾವೆ. ಇವತ್ತು ಅಲ್ಲೇ ಒಳ ಜಗಳಗಳಿದಾವೆ. ನೀವು ಪ್ರತಿಯೊಂದು ಜಗತ್ತಿನ ಎಲ್ಲ ಧರ್ಮದ ಒಳಗೂ ಪಂಗಡಗಳಿದ್ದಾವೆ. ಆ ಪಂಗಡಗಳ ಒಳಗೆ ನಾನು ಶ್ರೇಷ್ಠ ಅಂತಕ್ಕಂಥದ್ದು ಜಗಳಗಳನ್ನು ನೋಡ್ತಾ ಇದ್ದಾವೆ. ನೋಡು, ಒಂದು ದೇಶದಲ್ಲೇ ನೀವು ಈ ಸಂಘರ್ಷವನ್ನು ನೋಡ್ತಾ ಇದ್ದೀವಿ. ಆದರೆ ಭಾರತ ಅಂತಕ್ಕಂಥ ವಿಶಾಲವಾದ ಈ ದೇಶದಲ್ಲಿ ಅನೇಕ ಧರ್ಮ, ಜನಾಂಗ, ಜಾತಿಯ ಜನ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಒಳ್ಳೆಯ ಸಾಮರಸ್ಯತೆ ಇದೆ. ಆದರೆ ಕೆಲವು ಕಿಡಿಗೇಡಿಗಳು ಈ ಸಾಮರಸ್ಯತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಅದರ ಒಳಗಡೆಗೆ ತಮ್ಮ ಸ್ವಾರ್ಥವನ್ನು ಅವರು ಬಿತ್ತುತ್ತಾ ಇದ್ದಾರೆ. ಹಾಗಾಗಿನೇ ಲೇಖಕಿ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ, ನಾವಿಲ್ಲಿ ಬದುಕಿದ್ದೀವಿ, ನಾವು ಇಲ್ಲೇ ಬದುಕನ್ನು ನಡೆಸೋದು, ಕೊನೆಗೊಂದು ದಿನ ಈ ಮಣ್ಣಲ್ಲೇ ಮಣ್ಣಾಗ್ತಕ್ಕಂಥದ್ದು. ಈ ಸತ್ಯ ಗೊತ್ತಿದ್ರೂ ಕೂಡ ನಾವು ಇವತ್ತು ನಮ್ಮಲ್ಲೇ ಹೊಡೆದಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಒಂದನ್ನು ಈ ಸಮಾಜದಲ್ಲಿರುವ ಜನರು ಅರ್ಥ ಮಾಡ್ಕೋಬೇಕು, ಧರ್ಮದ ಸಂಘರ್ಷಗಳಲ್ಲಿ ಯಾರು ಸಾಯೋದು ಅಂತಂದರೆ ಅಮಾಯಕರು ಸಾಯೋದು. ಯಾರು ಧರ್ಮದ ಸಂಘರ್ಷದ ಕಿಡಿಯನ್ನು ಹಚ್ಚಿರ್ತಾರೋ ಅವರು ತಮ್ಮ ತಮ್ಮ ಮನೆಗಳಲ್ಲಿ ಬೆಚ್ಚಗೆ ಅವರು ಕೂತಿರ್ತಾರೆ. ಆದರೆ ಅತ್ಯಂತಹ ಕಡು ಬಡತನದಲ್ಲಿರ್ತಕ್ಕಂತಹ ಮಕ್ಕಳನ್ನು ಬಳಸ್ಕೊಂಡು ಅವರ ಬಡತನವನ್ನೇ ಧರ್ಮದ ಹೆಸರಿನಲ್ಲಿ ಅವರು ವಿಧ್ವಂಸಕ ಕೃತ್ಯಗಳಿಗೆ ಅವರನ್ನು ಬಳಸ್ಕೊಳ್ತಾರೆ. ಕೊನೆಗೆ ಸಾಯ್ತಕ್ಕಂಥದ್ದು ಯಾರು ಅಂತಂದರೆ ಬಡವರ ಮಕ್ಕಳು. ಇವತ್ತಿಗೂ ನೀವು ಸೆರೆಮನೆಗಳಲ್ಲಿ
ಧರ್ಮದ ಸಂಘರ್ಷದಲ್ಲಿ ನರಳುತ್ತಾ ಇರತಕ್ಕಂಥ ಅನೇಕ ಮಕ್ಕಳು ಸಿಗ್ತಾರೆ ನಿಮಗೆ. ಅವರೆಲ್ಲರೂ ಕೂಡ ಇಂತಹ ಯಾರೋ ಕುತಂತ್ರಕ್ಕೆ, ಯಾರೋ ಸ್ವಾರ್ಥಕ್ಕೆ ಬಲಿಯಾಗಿರ್ತಕ್ಕಂಥವರು. ಇವತ್ತಿಗೂ ಕೂಡ ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬೇಲನ್ನು ತಗೊಂಡು ಹೊರಗೆ ಬರೋದಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅವರ ಕುಟುಂಬಗಳಿದ್ದಾವೆ. ಒಬ್ಬ ವಕೀಲನನ್ನು ಕೂಡ ಇಟ್ಟು ವಾದ ಮಾಡೋಕ್ಕಾಗದೇ ಇರತಕ್ಕಂತಹ ಕಡು ಬಡತನದಲ್ಲಿಟ್ಟಿರ್ತಕ್ಕಂತಹ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸೆರೆಮನೆಯಲ್ಲಿಯೇ ಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಬಡವರ ಮಕ್ಕಳನ್ನು ಬಳಸ್ಕೊಂಡು ಇಂತಹ ಕೆಟ್ಟ ಸಂಗತಿಗಳಲ್ಲಿ, ಧರ್ಮದ ಸಂಘರ್ಷಗಳಲ್ಲಿ ಒಬ್ಬರ ಮೇಲೆ ಇಲ್ಲಸಲ್ಲದ ವಿಚಾರಗಳನ್ನು ತುಂಬಿ ಇವತ್ತು ಒಡೆದಾಟಕ್ಕೆ ಬಿಟ್ಟು ಕೊನೆಗೆ ಅದರಲ್ಲಿ ನರಳತಕ್ಕಂಥವ್ರು ಯಾರು, ತೊಂದರೆಗೆ ಒಳಗಾಗ್ತಕ್ಕಂಥವ್ರು ಯಾರು ಅಂತಂದರೆ ನಾವೇ ಬಡವರ ಮಕ್ಕಳೇ. ಅದಕ್ಕೆ ಲೇಖಕಿ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಹುಟ್ಟಿದ್ದೀವಿ, ಇಲ್ಲೇ ಬದುಕ್ತೀವಿ, ಇಲ್ಲೇ ಸಾಯ್ತೀವಿ ಅಂತಂದರೆ ನಾವೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಬದುಕೋದನ್ನು ಕಲಿಬೇಕು. ಆಗ ಮಾತ್ರ ನಾವು ಒಂದು ಉತ್ತಮವಾದ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ, ನೆಮ್ಮದಿಯಾಗಿರ್ತಕ್ಕಂಥ ಬದುಕನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ತುತ್ತಿನ ಚೀಲಕ್ಕಾಗಿ ಇಷ್ಟೆಲ್ಲ ಕಾದಾಟವೇಕೆ? ನಮ್ಮಿಂದೆ ನಿಮ್ಮಿಂದೆ ನಿಂತು ಮಧ್ಯೆ ಬೆಂಕಿ ಇಡುತ್ತಿರುವವರು ಒಬ್ಬರೇ. ನೋಡಿ, ಇವತ್ತು ಭೂಮಿಗಾಗಿ ಇವತ್ತು ಯುದ್ಧಗಳಾಗ್ತಾ ಇದೆ, ಮನುಷ್ಯನ ಸ್ವಾರ್ಥಕ್ಕಾಗಿ. ಹಾಗೆ ಧರ್ಮದ ಹೆಸರಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಧರ್ಮವನ್ನು ಬಳಸಿಕೊಂಡು ಇವತ್ತು ಸಮಾಜದ ಒಳಗೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ. ಮುಗ್ಧ ಮನಸ್ಸುಗಳ ಒಳಗೆ ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ. ಅದಕ್ಕೆ ಲೇಖಕಿ ಅವರು ಹೇಳ್ತಾ ಇದ್ದಾರೆ, ತುತ್ತಿನ ಚೀಲಕ್ಕಾಗಿ ಇವತ್ತು ನಾವು ಬದುಕನ್ನು ನಡೆಸ್ತಾ ಇರೋದು, ಕಷ್ಟ ಬೀಳ್ತಾ ಇರೋದು, ಪ್ರತಿಯೊಬ್ಬ ತಂದೆ ತಾಯಿಗಳು ಕಷ್ಟ ಬೀಳ್ತಾ ಇರತಕ್ಕಂಥದ್ದು ತಮ್ಮ ಒಡಲನ್ನು ತುಂಬಿಸ್ಕೊಳ್ಳೋದಕ್ಕೆ, ತಮ್ಮ ಮಕ್ಕಳ ಒಡಲನ್ನು ತುಂಬಿಸ್ಕೊಳ್ಳೋದಕ್ಕೆ, ಒಂದಿಷ್ಟು ಹೊಟ್ಟೆಗೆ ಆಹಾರವನ್ನು ದುಡಿಯೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಬದುಕಿನ ಒಳಗೆ. ಆದರೆ ಈ ಬದುಕಿನ ಒಳಗೆ ನಮ್ಮ ಹಿಂದೆ ನಿಂತ್ಕೊಂಡು ನಮಗೂ ಮತ್ತು ನಮ್ಮ ಎದುರಿಗಿರುವ ವ್ಯಕ್ತಿಗಳ ನಡುವೆ ವಿಷಬೀಜವನ್ನು ಬಿತ್ತುತ್ತಾ ಇರತಕ್ಕಂಥವನು ಒಬ್ಬನೇ. ಅವನು ತನ್ನ ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿಯೋ ಸಂಪತ್ತಿಗಾಗಿಯೋ ಇನ್ಯಾವುದೋ ಸ್ವಾರ್ಥ ಸಾಧನೆಗಾಗಿ ನಮ್ಮಲ್ಲೇ ವಿಷಬೀಜವನ್ನು ಬಿತ್ತಿ ನಮ್ಮ ನಡುವೆ ಸಂಘರ್ಷವನ್ನು ಉಂಟು ಮಾಡ್ತಾರೆ. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಇಂತಹ ಧರ್ಮ ಸಂಘರ್ಷಕ್ಕೆ ಬೀಳದೆ ಅರಿವನ್ನು ಬೆಳೆಸ್ಕೋಬೇಕು, ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು, ವಿಚಾರವನ್ನು ಮಾಡಬೇಕು. ಯಾರೋ ಹೇಳಿದರು ಅಂಥೇಳಿ ಕಲ್ಲು ತಗೊಂಡು ಬಸ್ಸಿಗೆ ಕಲ್ಲನ್ನು ಎಸೆಯುವುದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ಕಲ್ಲು ಎಸೆದರೆ ಮುಂದೆ ಆಗುವ ಪರಿಣಾಮಗಳಿಗೆ ಹೊಣೆ ಯಾರು? ನಾಳೆ ನಾವೇನಾದರೂ ಪೊಲೀಸ್ ಸ್ಟೇಷನ್ಗೆ ಹೊರಟ್ರೆ ನಮ್ಮನ್ನು ಅಲ್ಲಿಂದ ಬಿಡಿಸ್ಕೊಂಡು ಬರ್ತಕ್ಕಂಥವ್ರು ಯಾರು? ನಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂಥವ್ರು ಯಾರು ಅಂತಕ್ಕಂಥ ವಿಚಾರಗಳನ್ನು ಮಕ್ಕಳು ಇವತ್ತು ವಿಚಾರ ಮಾಡಬೇಕು. ಇವತ್ತು ಹಿಂದೆ ಮುಂದೆ ಯೋಚನೆ ಮಾಡದೆ ಧರ್ಮದ ವಿಚಾರ ಬಂದಾಗ ಮನುಷ್ಯ ಅಂಧನಾಗ್ತಾನೆ, ಕುರುಡಾಗ್ತಾನೆ. ಹಾಗಾಗಿನೇ ಲೇಖಕಿ ಹೇಳ್ತಾ ಇದ್ದಾರೆ, ನಾವು ಬದುಕ್ತಾ ಇರೋದು ಜೀವನ ಮಾಡೋದಕ್ಕೆ, ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ. ಆದರೆ ಇಂತಹ ಬದುಕಿನೊಳಗೆ ಕೆಲವು ಸ್ವಾರ್ಥ ವ್ಯಕ್ತಿಗಳು ಧರ್ಮದ ಹೆಸರಿನಲ್ಲಿ, ಮಸೀದಿ ಮಂದಿರದ ಹೆಸರಿನಲ್ಲಿ ಅವರು ನಮ್ಮ ನಡುವೆ ಕಿಚ್ಚನ್ನು, ಬೆಂಕಿಯನ್ನು ಹಚ್ಚುತ್ತಾರೆ. ಹಾಗಾಗಿ ನಾವು ಜಾಗೃತಿಯಿಂದ ಇರಬೇಕು, ವಿಚಾರವನ್ನು ಮಾಡಬೇಕು, ವಿವೇಚನೆಯನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಮುಂದೆ, ಇದೆಲ್ಲ ತಿಳಿಯದೆ ಮಂದಿರ ಮಸೀದಿ ಎಂದು ಕಚ್ಚಾಟಬೇಕೆ? ಬದುಕಿದ್ದರೆ ನಾನೂ ಬರುವೆ ಮಸೀದಿಗೆ, ನೀವು ಬನ್ನಿ ಮಂದಿರಕ್ಕೆ. ಇದೆಲ್ಲ ಗೊತ್ತಿದ್ದು ಕೂಡ ನಾವೇನು ಮಾಡ್ತೀವಿ, ಕೆಲವು ಟೈಮೆ ವಿದ್ಯಾವಂತರೇ ಏನು ಮಾಡ್ತೀವಿ, ಸಣ್ಣತನದಲ್ಲಿ ಯೋಚನೆ ಮಾಡ್ತೀವಿ. ಇವತ್ತು ಇಷ್ಟೆಲ್ಲ ಜಗತ್ತು ವೇಗವಾಗಿ ಬೆಳೀತಾ ಇದ್ದಾಗಿಯೂ ಕೂಡ ಇವತ್ತು ವಿದ್ಯಾವಂತ ವ್ಯಕ್ತಿಗಳು ಅನಿಸ್ಕೊಳ್ತಕ್ಕಂಥ ವ್ಯಕ್ತಿಗಳ ಒಳಗೆ ಧರ್ಮ ಅಂತಕ್ಕಂಥದ್ದು ಜಾಗೃತಿಯಾಗಿರುತ್ತೆ. ತನ್ನ ಸಮುದಾಯದವ್ರು ಯಾರಿದ್ದಾರೆ ಅವರನ್ನು ಒಟ್ಟಿಗೆ ಸೇರಿಸ್ತಕ್ಕಂಥದ್ದು, ನನ್ನ ಜಾತಿಯವ್ರು ಯಾರಿದ್ದಾರೆ ಅಂತ ನೋಡಿಕೊಂಡು ನಾವೆಲ್ಲ ಸೇರಿ ಹಾಸ್ಟೆಲ್ನ ಒಳಗಳಿಗೆ ಒಂದು ರೂಮಲ್ಲಿ ಸೇರಿಕೊಳ್ತಕ್ಕಂಥದ್ದು, ನಮ್ಮ ಜಾತಿಯವರನ್ನು, ಧರ್ಮದವರನ್ನು ಮಾತ್ರ ಸ್ನೇಹ ಮಾಡ್ಕೊಳ್ತಕ್ಕಂಥದ್ದು. ಇದೆಲ್ಲ ಯಾಕೆ ಬರ್ತಾ ಇದೆ ಅಂತಂದರೆ,
ಮನುಷ್ಯ ವಿದ್ಯಾವಂತನಾದರೂ ಕೂಡ ಇನ್ನೂ ಕೂಡ ಅವನು ಅಜ್ಞಾನಿಯಾಗಿದ್ದಾನೆ. ಯಾಕಂದರೆ ಅವನು ನಿಜವಾಗಿ ವಿವೇಚನಾ ಶಕ್ತಿಯನ್ನು ಬಳಸಿಲ್ಲ. ಹಾಗಾಗಿ ಇವತ್ತು ವಿದ್ಯಾವಂತನಾಗಿರ್ತಕ್ಕಂಥ ಶಿಕ್ಷಕನೇ ಧರ್ಮದ ನೆಲೆಯಲ್ಲಿ, ಜಾತಿಯ ನೆಲೆಯಲ್ಲಿ ಅವನು ವಿದ್ಯಾರ್ಥಿಗಳನ್ನು ನೋಡಿಬಿಟ್ರೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಕೊಲ್ಲುವ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಹಾಗಾಗತ್ತೆ. ಹಾಗಾಗಿ ಒಬ್ಬ ಶಿಕ್ಷಕ, ಒಬ್ಬ ರಾಜಕಾರಣಿ, ಒಬ್ಬ ಅಧಿಕಾರಿ ಯಾವತ್ತೂ ಕೂಡ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಭೇದ ಮಾಡಬಾರ್ದು. ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದನ್ನು ಕಲಿಬೇಕು. ಪ್ರತಿಭಾವಂತನಿಗೆ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲಿಬೇಕು. ಆದರೆ ಇವತ್ತು ಜಾತಿ ಧರ್ಮಗಳು ಅಸಮರ್ಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾ ಇದೆ. ತನ್ನ ಸಮುದಾಯದವರನ್ನು ಮಾತ್ರ ಆಯ್ಕೆ ಮಾಡಿ ಇವತ್ತು ಕೆಲವು ಸ್ಥಳಗಳಿಗೆ ನಾವು ಕೂರಿಸ್ತಾ ಇದ್ದೀವಿ. ಹಾಗಾಗಿನೇ ಕೇವಲ ಇದು ಮಂದಿರ ಮತ್ತು ಮಸೀದಿಯ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ. ಇವತ್ತು ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಣ್ಣತನಕ್ಕೆ ಹೋಗ್ತಾ ಇದೆ, ಸಮಾಜವನ್ನು ಯಾವ ರೀತಿಯಲ್ಲಿ ದುರ್ಬಲ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಭಾರತವನ್ನು ಕಂಡ್ರೆ ಜಗತ್ತು ಯಾಕೆ ಅಷ್ಟು ಗೌರವಿಸುತ್ತೆ? ಭಾರತೀಯ ಸಂಸ್ಕೃತಿಗೆ ಯಾಕೆ ಅಷ್ಟೊಂದು ಮನ್ನಣೆ ಇದೆ? ಯಾಕೆ ನೀವು ಯುರೋಪಿನ ಭಾಗದ ವಿದೇಶಿಗರು ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾರೆ ಅಂತಂದರೆ, ಜಗತ್ತಿನಲ್ಲಿರುವ ಒಂದೇ ಧರ್ಮದ ದೇಶಗಳ ಒಳಗೆ ಇವತ್ತು ಸಂಘರ್ಷ ಇದೆ. ಆದರೆ ಭಾರತ ಇಷ್ಟೊಂದು ಧರ್ಮ ಜಾತಿಗಳನ್ನು ಇಟ್ಕೊಂಡು ಅದು ತನ್ನಲ್ಲಿ ಕಾಪಿಟ್ಟುಕೊಂಡಿರ್ತಕ್ಕಂಥ ಒಗ್ಗಟ್ಟಿದಕ್ಕೆ ಕಾರಣ. ನಮ್ಮಲ್ಲಿ ಸಂಘರ್ಷ ಇಲ್ಲ ಅಂತಲ್ಲ, ಆದರೆ ಅದು ಎಲ್ಲೋ ಕೆಲವು ಭಾಗಗಳಲ್ಲಿ ಕೆಲವು ಸ್ವಾರ್ಥ ವ್ಯಕ್ತಿಗಳು ಈ ಸಂಘರ್ಷವನ್ನು ಉಂಟು ಮಾಡ್ತಾ ಇದ್ದಾರೆ. ಆದರೆ ಇಡೀ ಭಾರತದ ಒಳಗೆ ಒಗ್ಗಟ್ಟು ಅಂತಕ್ಕಂಥದ್ದು ನಮ್ಮ ಬದುಕಿನ ಒಳಗೆ, ನಮ್ಮ ಮಣ್ಣಿನ ಒಳಗೆ ಅದು ನಮ್ಮೊಳಗೆ ಬಂದಿದೆ. ಅದನ್ನು ನಾವು ಇನ್ನಷ್ಟು ಸದೃಢಗೊಳಿಸ್ಕೋಬೇಕು. ಇಂದಿನ ದೇವರ ಪದ್ಯದ ಒಳಗೂ ಕೂಡ ಕುವೆಂಪು ಇದನ್ನೇ ಹೇಳ್ತಾ ಹೋಗ್ತಾರೆ. ಭಾರತಾಂಬೆಯೇ ನಮಗೆ ದೇವರಾಗಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ನಾವು ಸ್ವತಂತ್ರವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ದೇಶಕ್ಕೆ ಅನ್ನೋದನ್ನು ಕುವೆಂಪು ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ನೀವು ಶುಕ್ರವಾರ, ಮಂಗಳವಾರ ಈ ದುರ್ಗಮ್ಮನ ದೇವಸ್ಥಾನಗಳಲ್ಲಿ ಇಸ್ಲಾಂ ಸಮುದಾಯದ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಅಂತ್ರ ಹಾಕ್ಸ್ತಾ ಇರ್ತಾರೆ. ನೀವು ಅದನ್ನು ಗಮನಿಸಬೇಕು. ಹಾಗೆ ಹಿಂದೂ ಧರ್ಮದವರು ನೀವು ದರ್ಗಾಗಳಿಗೋಗಿ ಅಂತ್ರ ಕಟ್ಟಿಸ್ತಾ ಇರ್ತಾರೆ. ಇದು ನಿಜವಾದ ಭಾರತ ನೋಡಿ, ಇದು ನಿಜವಾದ ಸಹ ಸಮಾಜ, ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ನೋಡು. ಯಾವುದೇ ಭೇದವಿಲ್ಲದೆ ನೋಡುವ ಮನಸ್ಥಿತಿ ಇದೆಯಲ್ಲ. ನೀವು ಗಣೇಶನ ಮೆರವಣಿಗೆ ಹೋಗ್ತಾ ಇದೆ, ಆಗ ಯಾವುದೋ ಅನ್ಯ ಧರ್ಮದ ವ್ಯಕ್ತಿ ನಿಮಗೆ ಪಾನಕವನ್ನು ಹಂಚ್ತಾ ಇದ್ದಾನೆ. ಯಾವುದೋ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಇನ್ನೊಂದು ಯಾವುದೋ ಧರ್ಮದ ವ್ಯಕ್ತಿ ಪಾನಕವನ್ನು ಹಂಚ್ತಾ ಇದ್ದಾನೆ. ಇದು ನಾವು ಕಟ್ಟಬೇಕಾಗಿರುವ ನಾಡು, ನಾವು ನೋಡಬೇಕಾಗಿರುವ ಸಮಾಜ. ಆದರೆ ಕೆಲವು ಗಿಡಿಗೇಡಿಗಳು ಈ ಐಕ್ಯತೆಯನ್ನು ಏನು ಮಾಡ್ತಾರೆ, ಬಿರುಕು ಬರುವ ಹಾಗೆ ಕೆಲವು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನು ಒಡೆಯುವ ಸಂಚುಗಳನ್ನು ರೂಪಿಸ್ತಾ ಇರ್ತಾರೆ. ಆ ಸಂಚುಗಳನ್ನು ವಿದ್ಯಾವಂತರಾಗಿರ್ತಕ್ಕಂಥ ನಾವು ಅರ್ಥ ಮಾಡಿಕೊಂಡು ಒಂದಾಗಬೇಕು. ಮೊಹರಂ ಅಂತಕ್ಕಂಥ ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಸೇರಿ ಆಚರಿಸ್ತಕ್ಕಂತಹ ಒಂದು ಸಾಮರಸ್ಯತೆಯನ್ನು ಬೀರ್ತಕ್ಕಂತಹ ಹಬ್ಬ ನೋಡಿ. ಇದು ಈ ಭಾರತದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮಲ್ಲಿ ಕಚ್ಚಾಟವನ್ನು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಈ ಸಮಾಜದ ಒಳಗೆ ನಾನು ಬದುಕಿದ್ರೆ ನಾನು ಮಸೀದಿಗೆ ಬರ್ತೇನೆ, ನೀವು ನಮ್ಮ ಮಂದಿರಕ್ಕೆ ಬನ್ನಿ, ನಾವಿಬ್ಬರು ಕೂಡ ಅನ್ಯೋನ್ಯತೆಯಿಂದ ಈ ಸಮಾಜದಲ್ಲಿ ಬದುಕೋಣ, ಸೌಹಾರ್ದತೆಯಿಂದ ಬದುಕೋಣ. ಇವತ್ತಿಗೂ ಎಷ್ಟೋ
ಅನ್ಯ ಧರ್ಮದ ವ್ಯಕ್ತಿಗಳು ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಕೆಲವರು ಅನ್ಯ ಧರ್ಮದ ವ್ಯಕ್ತಿಗಳನ್ನು ಅವರ ಧಾರ್ಮಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಇವರ ಹಬ್ಬಗಳಿಗೆ ಅವರು ಊಟಕ್ಕೆ ಹೋಗ್ತಕ್ಕಂಥದ್ದು, ಅವರ ಮನೆಯ ಹಬ್ಬಗಳಿಗೆ ಇವರು ಊಟಕ್ಕೆ ಹೋಗ್ತಕ್ಕಂಥದ್ದು. ಇಂತಹ ಸಾಮರಸ್ಯತೆಯನ್ನು ಬೆಳೆಸ್ಕೊಂಡು ನಾವು ಜೊತೆಯಾಗಿರೋದನ್ನು ಕಲಿಬೇಕೇ ಹೊರತು ನಮ್ಮಲ್ಲೇ ದ್ವೇಷವನ್ನು ಬಿತ್ತಿಕೊಳ್ಳಬಾರದು ಅಂತ ಹೇಳ್ತಾರೆ. ಮುಂದುವರೆದು, ತುರ್ತು ಇರುವುದು ಈಗ ಬದುಕೊಂದೆ, ನನಗೂ ನಿನಗೂ ಜಾತಿ ಧರ್ಮದೆಲ್ಲ ಗೌಣವಿಲ್ಲಿ. ಇವತ್ತಿನ ಪ್ರಸ್ತುತ ಸಂದರ್ಭಕ್ಕೆ ನಾವು ರೀತಿಯಲ್ಲಿ ಬದುಕೋದೇ ಮುಖ್ಯ. ಹಾಗೆ ಬದುಕಬೇಕು ಅಂತಂದರೆ ನಮ್ಮೊಳಗೆ ಸಾಮರಸ್ಯತೆ ಅಂತಕ್ಕಂಥದ್ದನ್ನು ನಾವು ಬಿತ್ತಬೇಕಾಗಿದೆ. ಹಾಗಾಗಿ ಇವತ್ತು ಜಾತಿ ಧರ್ಮ ಇದು ಮುಖ್ಯ ಅಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಜಾತಿ ಧರ್ಮಗಳು ಸೃಷ್ಟಿಯಾದವೇ ಹೊರತು ಧರ್ಮ ಮೊದಲು ಸೃಷ್ಟಿಯಾಗಲಿಲ್ಲ. ಮನುಷ್ಯನೇ ಸೃಷ್ಟಿ ಮಾಡ್ಕೊಂಡಿರೋದು. ಆದರೆ ಇವತ್ತು ಮನುಷ್ಯನನ್ನೇ ಆಳ್ತಾ ಇರತಕ್ಕಂಥದ್ದು ಯಾವುದು ಅಂತಂದರೆ ಈ ಜಾತಿ ಮತ್ತು ಧರ್ಮಗಳು. ನೀವು ಚುನಾವಣೆಯಲ್ಲಿ ಪ್ರಗತಿಪರ ಕೆಲಸಗಳು ಅವನನ್ನು ಗೆಲ್ಲಿಸೋದಕ್ಕೆ ಕಾರಣ ಆಗಬೇಕು. ಆದರೆ ದುರದೃಷ್ಟ ವ್ಯವಸ್ಥೆ ಇವತ್ತು ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ, ಯಾರು ತಮ್ಮ ಜಾತಿಯವನು ನಿಂತಿದ್ದಾನೋ ಅವನಿಗೆ ಹೋಗಿ ನಾವು ಓಟ್ ಹಾಕ್ತಾ ಇದ್ದೀವಿ. ಹಾಗಾಗಿ ಇವತ್ತು ಯಾವುದು ಗೌಣವಾಗಬೇಕು ಅಂತ ಹೇಳ್ತಾರೆ ಲೇಖಕಿ, ಜಾತಿ ಮತ್ತು ಧರ್ಮ ಗೌಣ ಆಗಬೇಕು. ಇವತ್ತು ಬದುಕು ಮುಖ್ಯ ಆಗಬೇಕು, ಇವತ್ತು ಜೀವನ ಮುಖ್ಯ ಆಗಬೇಕು. ಈ ಥರದ ಒಂದು ಅರಿವನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಕೊನೆಗೆ, ಹೊಂದಾಣಿಕೆಯೊಂದಿಗೆ ಸಹನೆ ಇರಲಿ, ಎಲ್ಲರೂ ಭಾರತೀಯರೇ, ನಾವೆಲ್ಲ ಅವಳ ಒಡಲೊಳಗಿನ ಮೊಗ್ಗುಗಳು, ಇನ್ನೂ ಅರಳಬೇಕಿದೆ ಮುಂದೆ. ಧರ್ಮದ ಸಂಘರ್ಷಕ್ಕೆ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಸಾಯ್ತಾ ಇದ್ದಾವೆ. ಬಾಳಿ ಬದುಕಬೇಕಾಗಿರ್ತಕ್ಕಂಥ ಮಕ್ಕಳೇ ಸಾಯ್ತಾ ಇದ್ದಾರೆ. ನೀವು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಸಂಘರ್ಷಗಳು, ಅದು ಇಸ್ರೇಲ್ನ ಸಂಘರ್ಷ ಆಗಿರ್ಬೋದು, ಅಥವಾ ಸಿರಿಯಾದ ಸಂಘರ್ಷ ಆಗಿರ್ಬೋದು, ಅಥವಾ ಉಕ್ರೇನ್ನ ಸಂಘರ್ಷ ಆಗಿರ್ಬೋದು, ಪಕ್ಕದಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಬಾಂಗ್ಲಾದಲ್ಲಿ ನಡೀತಕ್ಕಂಥ ಸಂಘರ್ಷಗಳಾಗಿರ್ಬೋದು. ಈ ಎಲ್ಲ ಸಂಘರ್ಷಗಳು ಮನುಷ್ಯನ ಸ್ವಾರ್ಥದ ಕಾರಣಕ್ಕಾಗಿ ಆಗ್ತಾ ಇರ್ತಕ್ಕಂಥವು. ನಿಜವಾದ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥವನು ಯಾವತ್ತೂ ಕೂಡ ಇನ್ನೊಬ್ಬನ ಸಾವನ್ನು ಬಯಸುವುದಿಲ್ಲ. ಹಾಗಾಗಿ ಇವತ್ತು ನಾವು ಒಂದಾಗ್ತಕ್ಕಂಥದ್ದು, ಹೊಸ ಬದುಕನ್ನು ಕಟ್ತಕ್ಕಂಥದ್ದು ಇವತ್ತಿನ ತಲೆಮಾರಿನವರ ಜರೂರು ಅಂತ ಹೇಳ್ತಾರೆ. ಹಾಗಾಗಿ ಹೊಂದಾಣಿಕೆಯಿಂದ ಬಾಳೋದನ್ನು ಕಲಿಬೇಕಾಗಿದೆ. ತಾಳ್ಮೆಯಿಂದ ಬದುಕನ್ನು ಇರೋದನ್ನು ಕಲಿಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರು, ಎಲ್ಲ ಧರ್ಮ ಜನಾಂಗದವರು ನಾವೆಲ್ಲರೂ ಕೂಡ ಭಾರತೀಯರು. ಹಾಗಾಗಿ ಇಂತಹ ಭಾರತದ ಒಳಗೆ ಅನೇಕ ಮೊಗ್ಗುಗಳು ಅಂತಾರೆ. ಹೇಗೆ ಒಂದು ಮೊಗ್ಗು ಅರಳಿ ಹೂವಾಗುತ್ತೋ ಹಾಗೆ ಈ ಭಾರತದ ಒಳಗೆ ನಾವೆಲ್ಲರೂ ಕೂಡ ಬೆಳೆದು ಈ ಭಾರತವನ್ನು ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋಗಬೇಕು. ಅದು ಸಾಂಸ್ಕೃತಿಕವಾಗಿಯೂ ಮತ್ತು ಸಾಮರಸ್ಯತೆಯಿಂದವೂ ಕೂಡ ನಾವು ಅದನ್ನು ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಇಂತಹ ಭಾರತವನ್ನು ನಾವು ಅರಳಿಸಬೇಕು. ಯಾವ ರೀತಿಯಲ್ಲಿ ಅರಳಿಸಬೇಕು ಅಂತಂದರೆ ನಾವೆಲ್ಲರೂ ಸಾಮರಸ್ಯತೆಯಿಂದ ಬದುಕೋದ್ರ ಮೂಲಕ ಅರಳಿಸಬೇಕಾಗಿದೆ. ಹಾಗಾಗಿ ಸಮಾಜವನ್ನು, ಸಹಮಾನವರೊಡನೆ ಪ್ರೀತಿಯನ್ನು ಬೆಳೆಸ್ಕೋಬೇಕು. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟಬೇಕು. ಬರೀ ಬಾಯಲ್ಲಿ ಹೇಳೋದಲ್ಲ, ಸಕ್ರಿಯವಾಗಿ ನಾವು ಅದರಲ್ಲಿ ತೊಡಕಬೇಕು. ಮನುಷ್ಯ ಜಾತಿ ತಾನೊಂದೇ ಒಲಂ ಅಂಥೇಳಿ ನೀವು ಆದಿಕವಿ ಪಂಪ ಆಗಲೇ ಹೇಳಿಬಿಟ್ಟ. ಮನುಷ್ಯ ಜಾತಿ ಒಂದೇ, ನಾವೆಲ್ಲರೂ ಒಂದೇ ರೀತಿಯಲ್ಲಿ ಬದುಕಬೇಕು. ಇವತ್ತಿಗೂ ಸಾಹಿತ್ಯ ಪರಿಷತ್ತಿನ ಘೋಷವಾಕ್ಯ ಅದು. ಭಾರತ ಜಗತ್ತಿಗೆ ಕೊಟ್ಟಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಾಕ್ಯ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಒಂದು ಜಾಗತಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಬಿತ್ತಿರ್ತಕ್ಕಂಥದ್ದು ಭಾರತೀಯರು. ಉಪನಿಷತ್ನಲ್ಲಿ ನಮಗೆ ವಸುದೈವ ಕುಟುಂಬಕಂ ವಾಕ್ಯ ಸಿಗುತ್ತೆ. ಹಾಗಾಗಿ ಜಗತ್ತಿನ ಜನರೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಇಲ್ಲಿ ಹಿಂದೂ ಧರ್ಮದ
ದೇಹದಲ್ಲಿ ಬೇರೆ ರಕ್ತ ಇದೆ, ಇಸ್ಲಾಮಿನ ಒಳಗೆ ಬೇರೆ ಕಲರ್ ರಕ್ತ ಇದೆ, ಕ್ರೈಸ್ತ ಧರ್ಮದವ್ರದ್ದೇ ಬೇರೆ ರಕ್ತ ಇಲ್ಲ, ಎಲ್ಲರದು ಒಂದೇ ರಕ್ತ. ಹಾಗಾಗಿ ನಾವೆಲ್ಲ ನಿಜವಾದ ಧರ್ಮದ ಮೌಲ್ಯಗಳನ್ನು ಅರಿಬೇಕಾಗಿದೆ. ಇವತ್ತು ಹಿಂದೂ ಧರ್ಮದ ಭಗವದ್ಗೀತೆ ಆಗಿರ್ಬೋದು, ಇಸ್ಲಾಂನ ಕುರಾನ್ ಆಗಿರ್ಬೋದು, ಕ್ರೈಸ್ತ ಧರ್ಮದ ಬೈಬಲ್ ಆಗಿರ್ಬೋದು, ಇವತ್ತು ಅವುಗಳ ಸಾರವನ್ನು ಓದದೆ ನಾವು ಹೇಳಿಕೆಯ ಮಾತುಗಳನ್ನು ಕೇಳೋದೇ ಜಾಸ್ತಿ ಆಗಿದೆ. ಹಾಗಾಗಿ ನಿಜವಾಗ್ಲೂ ಧರ್ಮಗಳನ್ನು ಓದಿದವರು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಸಮಾಜದ ಒಳಗೆ ಕಂದಕಗಳನ್ನು ಸೃಷ್ಟಿಯಾಗೋದಕ್ಕೆ ಬಿಡೋದಿಲ್ಲ, ಸಮಾಜದ ಒಳಗೆ ಸಂಘರ್ಷವಾಗೋದಕ್ಕೆ ಬಿಡೋದಿಲ್ಲ, ಸಾಮರಸ್ಯತೆಯಿಂದ ಬದುಕೋದನ್ನು ನಾವು ಅಲ್ಲಿ ಗಮನಿಸ್ಬೋದು. ಹಾಗಾಗಿ ನೀವು ಬಸವಣ್ಣ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಪ್ರತಿಯೊಬ್ಬ ಧಾರ್ಮಿಕ, ನೀವು ಕೀರ್ತನ ಸಾಹಿತ್ಯ, ನೀವು ಅಲ್ಲಿ ಕೂಡ ಒಂದು ಸಾಮರಸ್ಯವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿರ್ತಕ್ಕಂಥ ಅನೇಕ ದಾರ್ಶನಿಕರನ್ನು ನೀವು ನೋಡ್ತೀರ. ಹಾಗಾಗಿ ಇಂತಹ ಅರಿವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಸಮಾಜದಲ್ಲಿ ಏಕತೆಯನ್ನು, ಸೌಹಾರ್ದತೆಯನ್ನು ಬೆಳೆಸಬೇಕು. ಇವತ್ತು ಅದು ಮರೆಯಾಗ್ತಾ ಇದೆ. ಇವತ್ತು ಅಸಹಿಷ್ಣುತೆ, ಪೂರ್ವಗ್ರಹ ಹಿಂಸೆಗಳು ಇವತ್ತು ತಾಂಡವವಾಡ್ತಾ ಇದೆ ದೇಶದಲ್ಲಿ. ಶಾಂತಿ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಸಮಾಜ ಎಂದಿಗೂ ಕೂಡ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೋಮು ಸೌಹಾರ್ದ ಮತ್ತು ಮಾನವೀಯ ಮೌಲ್ಯಗಳನ್ನು ನಾವಿವತ್ತು ಬಿತ್ತಬೇಕಾಗಿದೆ. ಹಾಗಾಗಿನೇ ಒಂದು ಹೊಸ ಮಾನವ ಸಮಾಜವನ್ನು ನಾವು ಕಟ್ಟಬೇಕು. ಹಾಗಾಗಿ ಇವತ್ತು ಮಂದಿರವೂ ನನ್ನದೇ, ಮಸೀದಿಯೂ ನನ್ನದೇ, ಎಲ್ಲವೂ ನನ್ನದೇ. ಹಾಗಾಗಿ ಎಲ್ಲವೂ ನನ್ನದೆನ್ನುವ ಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಒಂದು ಸದೃಢವಾದ ಭಾರತವನ್ನು, ಒಂದು ಸದೃಢವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ ಲೇಖಕಿ ಈ ಕವಿತೆಯಲ್ಲಿ ಚರ್ಚೆ ಮಾಡ್ತಾರೆ. ನಿಮಗೆ ಮಂದಿರ ಮಸೀದಿ ನನ್ನದೇ ಕವಿತೆಯ ಆಶಯವನ್ನು ಕುರಿತು ಬರೆಯಿರಿ ಅಂಥೇಳಿ ದೀರ್ಘ ಪ್ರಶ್ನೆ ಕೇಳ್ಬೋದು, ಅಥವಾ 2 ಅಂಕದ ಪ್ರಶ್ನೆಗಳು ಯಾವುದಾದರೂ ಸಾಲುಗಳನ್ನು ಇಟ್ಕೊಂಡು ಕೇಳಬಹುದು, ಅಥವಾ ಯಾವುದಾದರೂ ಸಾಲುಗಳನ್ನು ನಿಮಗೆ ಸಂದರ್ಭಕ್ಕೆ ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಅಧ್ಯಯನವನ್ನು ನಡೆಸಬೇಕು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.